ಹರೇ ಕೃಷ್ಣ. ಸುಗ್ರೀವ ವಿಶ್ವದ ಎಲ್ಲ ಕಡೆಯಿಂದ ಲಕ್ಷಾಂತರ ವಾನರನ್ನು ಕರೆಸಿದ್ದಾನೆ ಕಿಷ್ಕಿಂದಾಗೆ. ಹಾಗೂ ಎಲ್ಲರಿಗೂ ಸೀತಾಮಾತೆಯನ್ನು ಹುಡುಕುವಂತಹ ಸೂಚನೆ ನೀಡಲಾಗಿದೆ. ಆದರೆ ಸೀತಾಮಾತೆ ಎಲ್ಲಿ ಸಿಗ್ತಾಳೆ, ಯಾವ ಕಡೆ ಇದ್ದಾಳೆ? ವಿಮಾನ ದಕ್ಷಿಣ ಕಡೆ ಹೋಯಿತು. ಅದೇ ದಕ್ಷಿಣ ಕಡೆಯಿಂದ ವಿಮಾನ ಯಾವ ಕಡೆ ಬೇಕಾದ್ರೂ ತಿರುಗ್ಬೋದು. ಆದರೂ ಯಾವುದೇ ರೀತಿ ಸುಳಿವಿಲ್ಲದೆ ಎಲ್ಲರೂ ಹುಡುಕಲಿಕ್ಕೆ ತಯಾರಾಗಿದ್ದಾರೆ. ಶ್ರೀರಾಮಚಂದ್ರ ಪ್ರತಿಯೊಬ್ಬ ವಾನರನ್ನು ಭೇಟಿಯಾಗಬೇಕು ಎಂದು ಕೇಳಿಕೊಳ್ಳುತ್ತಾನೆ. ಹಾಗೆಯೇ ವಾನರರಲ್ಲಿ ಎಲ್ಲ ಕಡೆ ಸಂತೋಷದ ಒಂದು ಭಾವನೆ. ಪ್ರಥಮ ಬಾರಿಗೆ ಮನುಷ್ಯರು, ಅದರಲ್ಲೂ ಸೂರ್ಯವಂಶದ ಮಹಾರಾಜ ಹಾಗೂ ಭಗವಂತ ಶ್ರೀರಾಮ ನಮ್ಮನ್ನು ಭೇಟಿ ಆಗ್ತಾ ಇದ್ದಾರೆ ಅಂತ ಹೇಳಿ ಎಲ್ಲರಿಗೂ ತುಂಬ ಖುಷಿಯಾಗತ್ತೆ. ಕೆಲವೇ ಕ್ಷಣಗಳಾದರೂ ಕೂಡ ರಾಮಚಂದ್ರ ಪ್ರತಿಯೊಬ್ಬ ವಾನರನ್ನು ಭೇಟಿಯಾಗಿ ಅವರಿಗೆ ವಿಜಯವನ್ನು ಆಶೀರ್ವದಿಸಿದ್ದಾನೆ. ಎಲ್ಲ ಲಕ್ಷಾಂತರ ವಾನರ ನಂತರ ಕೊನೆಯಲ್ಲಿ ಹನುಮಂತ ಬರ್ತಾನೆ. ಹನುಮಂತ ಬಂದ ತಕ್ಷಣ ಶ್ರೀರಾಮಚಂದ್ರನ ಪಾದಗಳನ್ನು ಹಿಡ್ಕೋತಾನೆ ಕೆಳಗೆ ಬಗ್ಗಿ. ರಾಮಚಂದ್ರ ಎದ್ದೇಳು ಹನುಮಂತ ಅಂತ ಅವನ ಭುಜಗಳನ್ನು ಎತ್ತಲಿಕ್ಕೆ ಹೋಗ್ತಾರೆ. ಆಗ ಹನುಮಂತ ಹೇಳ್ತಾನೆ, ಹೇ ನನ್ನ ಒಡೆಯನೇ, ಇದೇ ಸುರಕ್ಷಿತವಾದಂತಹ ಜಾಗ. ನನ್ನ ಕೈಗಳು ನಿನ್ನ ಪಾದಗಳನ್ನು ಹಿಡ್ಕೊಂಡಿದೆ, ಹಾಗೂ ನಿನ್ನ ಕೈಗಳು ನನ್ನ ಭುಜಗಳನ್ನು ಹಿಡ್ಕೊಂಡಿದೆ. ಆಶ್ವಾಸನೆ ಹಾಗೂ ರಕ್ಷಣೆ ಎರಡೂ ಕೂಡ ಈ ಸ್ಥಾನದಲ್ಲಿದೆ, ಹೀಗೆ ಇರಲಿ. ಈ ಮಾತುಗಳನ್ನು ಕೇಳಿ ರಾಮಚಂದ್ರನಿಗೆ ತುಂಬ ಖುಷಿಯಾಗತ್ತೆ. ಹನುಮಂತನನ್ನು ಎಬ್ಬಿಸ್ತಾನೆ ಹಾಗೂ ಹೇಳ್ತಾನೆ, ಹೇ ಹನುಮಂತ, ನನ್ನ ಹತ್ರ ನಿನ್ನ ಕೊಡಲಿಕ್ಕೆ ಅಂತ ಏನೂ ಇಲ್ಲ, ಎಲ್ಲವನ್ನು ಕೊಟ್ಟಾಗಿದೆ. ಹನುಮಂತ ಹೇಳ್ತಾನೆ, ನಿಜವಾಗ್ಲೂ ನನಗೆ ಏನಾದರೂ ಕೊಡೋದು ಅಂತ ಇದ್ದರೆ ನಿಮ್ಮ ಹತ್ರ ಒಂದು ವಸ್ತು ಇನ್ನೂ ಇದೆ, ಅದನ್ನು ನೀವು ನನಗೆ ನೀಡಬಹುದು. ತುಂಬ ಸಣ್ಣವಾದಂತಹ ವಸ್ತು, ಆದರೆ ಇದರಲ್ಲಿ ಎಲ್ಲವೂ ಕೂಡ ಇದೆ, ದಯವಿಟ್ಟು ಅದನ್ನು ನನಗೆ ಪ್ರದಾನ ಮಾಡಿ ಅಂತ. ರಾಮಚಂದ್ರ ಯೋಚನೆ ಮಾಡ್ತಾನೆ, ನನ್ನ ಹತ್ರ ಏನಿದೆ? ಅಯೋಧ್ಯ ರಾಜ್ಯವೂ ಕೂಡ ಇಲ್ಲ, ಏನೂ ಇಲ್ಲ, ಸಣ್ಣದಾದ ವಸ್ತು ಏನಿದೆ ಅಂತ ರಾಮಚಂದ್ರ ಚಿಂತನೆ ಮಾಡ್ತಾನೆ. ನಂತರ ಮುಸುನಗುತ್ತಾ ಹನುಮಂತ ಹೇಳ್ತಾನೆ, ಹೇ ನನ್ನ ಸ್ವಾಮಿಯೇ, ನೀವೇ ಹೇಳಿದಿರಿ ಒಮ್ಮೆ ಭಗವಂತ ಪರಶುರಾಮನಿಗೆ ನಿಮ್ಮಲ್ಲಿರುವಂಥ ತುಂಬ ಸಣ್ಣವಾದ ವಸ್ತು ಅಂತ ಹೇಳಿದ್ರೆ ನಿಮ್ಮ ಹೆಸರು ರಾಮ. ಈ ರಾಮ ಅನ್ನೋ ಶಬ್ದದಲ್ಲಿ ಎಲ್ಲವೂ ಕೂಡ ಇದೆ, ಸಕಲ ಜಗತ್ತು ಈ ರಾಮ ಶಬ್ದದಲ್ಲಿದೆ, ದಯವಿಟ್ಟು ನನಗೆ ಈ ನಾಮವನ್ನು ನೀಡಿ ಅಂತ. ರಾಮಚಂದ್ರ ಈ ಹನುಮಂತನ ಮಾತನ್ನು ಕೇಳಿ ತುಂಬ ಸಂತೋಷ ಪಡ್ತಾರೆ. ಎಷ್ಟು ನಮ್ರ ಭಾವನೆ, ಎಷ್ಟು ವಿನಯತೆ. ಆಯಿತು, ನನ್ನ ನಾಮಕ್ಕೆ ನೀನೇ ಒಡೆಯ ಅಂತ ಹೇಳಿ ಆಶೀರ್ವದಿಸ್ತಾರೆ. ಅವತ್ತಿನಿಂದ ಭಗವಂತ ರಾಮನ ನಾಮವನ್ನು ಪಡೆದಿರುವಂತಹ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅದು ಹನುಮಂತ. ಹನುಮಂತ ಸೀತೆಯ ಪತ್ತೆ ಹುಡುಕಿ ವಾಪಸ್ ಬಂದಿದ್ದಾನೆ. ಈಗ ಸೇತುವೆ ನಿರ್ಮಾಣ ಮಾಡಬೇಕಾಗಿದೆ. 100 ಯೋಜನ ಉದ್ದ, 10 ಯೋಜನ ಅಗಲ ಇರುವಂತಹ ಸೇತುವೆ. ನಲ ನೀಲ ಇಬ್ಬರು ತಲೆ ಕೆರ್ಕೋತಾ ಇದ್ದಾರೆ, ಹೆಂಗೆ ಮಾಡೋದು, ಯಾವ ರೀತಿ ಮಾಡೋದು ಸೇತುವೆಯನ್ನು. ಎಲ್ಲರೂ ಯೋಚನೆ ಮಾಡ್ತಾರೆ, ಏನು ಯೋಚನೆ ಮಾಡಿದ್ರು ಕೂಡ ತಲೆಗೆ ಓಡ್ತಾ ಇಲ್ಲ. ಹನುಮಂತನು ಕೂಡ ತುಂಬ ಚಿಂತನೆ ಮಾಡ್ತಾನೆ, ಈ ಸೇತುವೆ ನಿರ್ಮಾಣ ಮಾಡೋ ಅವಶ್ಯಕತೆ ಏನಿದೆ? ರಾಮಚಂದ್ರ ಸ್ವತಃ ಹೋಗಿ ಕರೆತರ್ಬೋದು, ಅಂತಹ ಶಕ್ತಿ ಇದೆ. ಆದರೆ ಅವನು ಕೇಳುವಂತಹ ಧೈರ್ಯ ನನಗಿಲ್ಲ. ರಾಮಚಂದ್ರ ಎಲ್ಲ ವಾನರನ್ನು ತನ್ನ ಸೇವೆಯಲ್ಲಿ ಉಪಯೋಗಿಸ್ಬೇಕು ಅನ್ನೋ ಚಿಂತನೆ ಅವರಿಗಿದೆ. ಆಯಿತು, ನಮ್ಮ ಮೇಲೆ ಅಷ್ಟು ಆಮೇಲೆ ನಂಬಿಕೆ ಇದೆಯಲ್ಲ, ಆ ನಂಬಿಕೆನ ಉಳಿಸ್ಕೊಳ್ಳೋಣ ಅಂತ ಹೇಳಿ ಹನುಮಂತನೂ ಕೂಡ ಯೋಚನೆ ಮಾಡ್ತಾ ಇರ್ತಾನೆ. ಯೋಚನೆ ಮಾಡಿ 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 ತಲೆ ಕೆಟ್ಟು ಅವನಿಗನ್ಸುತ್ತೆ, ತಲೆ ಕೆಟ್ಟಾಗ ಏನು ಮಾಡಬೇಕು, ರಾಮನ ನಾಮಸ್ಮರಣೆ ಮಾಡಬೇಕು ಅಂತ ಹೇಳಿ ಜೋರಾಗಿ ರಾಮ ಅಂತ ಕೂಗ್ತಾ ಅಲ್ಲೊಂದು ದೊಡ್ಡ ಬಂಡೆ ಕಲ್ಲಿದೆ ಎತ್ತಿ ಸಮುದ್ರಕ್ಕೆ ಬಿಸಾಕ್ತಾನೆ. ಆಗ ಇದಕ್ಕಿದ್ದಾಗೆ ಆ ಬಂಡೆ ತೇಲಿಕ್ಕೆ ಶುರು ಆಗುತ್ತೆ. ಹನುಮಂತನಿಗೆ ಆಶ್ಚರ್ಯ ಆಗುತ್ತೆ, ಕಲ್ಲು ತೇಲ್ತಾ ಇದೆ. ಮತ್ತು ಇನ್ನೊಂದು ಕಲ್ಲು ತೆಗೆದು ಹಾಕ್ತಾನೆ, ಅದು ಮುಳುಗೋಗುತ್ತೆ. ಹುಡುಕೊಟ್ಟು ಇನ್ನೊಂದು ಕಲ್ಲು ಹಾಕ್ತಾನೆ, ಅದು ಮುಳುಗೋಗುತ್ತೆ. ಮತ್ತು ಅವನೆಲ್ಲ ವಾಂದ್ರನ ಕಲ್ಲು ತೋರಿಸ್ತಾನೆ, ನೋಡು ಇಲ್ಲೊಂದು ಕಲ್ಲು ತೇಲ್ತಾ ಇದೆ ಅಂತ. ಎಲ್ಲರೂ ಯೋಚನೆ ಮಾಡ್ತಾರೆ, ಹೌದು ಯಾವುದೋ ಇದು ವಿಶೇಷವಾದ ಕಲ್ಲಿರಬೇಕು. ಅವರು ಬೇರೆ ಬೇರೆ ಕಲ್ಲುಗಳನ್ನು ಹುಡುಕಿ ಎಲ್ಲ ಬಿಸಾಕ್ತಾರೆ, ಎಲ್ಲೂ ಕೂಡ ಮುಳುಗೋಗ್ತಾ ಇದೆ. ಅನಂತರ ರಾಮಚಂದ್ರ ಗಂಭೀರದಿಂದ ಯೋಚನೆ ಮಾಡ್ತಾನೆ, ನಾನು ಮೊದಲು ಕಲ್ಲು ಬಿಸಾಕಬೇಕಾದ್ರೆ ಏನು ರೀತಿಯಲ್ಲಿ ನಾನು ಬಿಸಾಕಿದೆ ಅಂತ ಹೊಳೆಯುತ್ತೆ. ನಾನು ರಾಮನ ನಾಮವನ್ನು ಹೇಳಿ ನಾನು ಬಿಸಾಕಿದೆ.
ಈಗ ಮತ್ತೆ ಪುನಃ ಹನುಮಂತ ಜೋರಾಗಿ ರಾಮನ ನಾಮಸ್ಮರಣೆ ಮಾಡ್ತಾ ಒಂದು ದೊಡ್ಡ ಕಲ್ಲು ತಗೊಂಡು ಬಿಸಾಕ್ತಾನೆ. ಅದು ಕೂಡ ತೇಲಿಕ್ಕೆ ಶುರು ಆಗುತ್ತೆ. ಆಗ ಎಲ್ಲ ವಾನರರು ಖುಷಿಯಿಂದ ಚಪ್ಪಾಳೆ ತಟ್ತಾರೆ. ಎಲ್ಲರೂ ಕೂಡ ರಾಮ ರಾಮ ಅಂತ ಜಪಿಸುತ್ತಾ ಆ ಕಲ್ಲನ್ನು ಸಮುದ್ರಕ್ಕೆ ಬಿಸಾಕ್ತಾರೆ. ಮತ್ತು ಎಲ್ಲ ತೇಲಿಕ್ಕೆ ಶುರು ಆಗುತ್ತೆ. ಸೊ ಹೀಗೆ ಎಲ್ಲರೂ ಸೇರಿ ಸೇತುವೆಯನ್ನು ನಿರ್ಮಾಣ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸುದ್ದಿ ರಾಮಚಂದ್ರನಿಗೆ ತಿಳಿಯುತ್ತೆ. ನಾಮದಿಂದ ಅವರು ಸೇತುವೆ ಕಟ್ಟಿಸ್ತಾ ಇದ್ದಾರೆ. ಅದು ರಾಮಚಂದ್ರ ತುಂಬ ನಮ್ರ ಭಾವನೆಯಿಂದ ನನಗೆ ಅಷ್ಟು ಶಕ್ತಿ ಇದೆ ಅಂತ ಅವ್ರಿಗೆ ತೋರಿಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಅವರು ಸ್ವಲ್ಪ ದೂರನೇ ಇರ್ತಾರೆ. ಆದರೆ ಕ್ರಮೇಣವಾಗಿ ನಾನು ಕೂಡ ಈ ಸೇತುವೆ ಮಾಡಲಿಕ್ಕೆ ನಾನು ಸಹಾಯ ಮಾಡಬೇಕು ಅಂಥೇಳಿ ಸ್ವಲ್ಪ ದೂರದಲ್ಲಿ ಹೋಗಿ ಒಬ್ಬಂಟಿಯಾಗಿ ಒಂದು ಕಲ್ಲನ್ನು ತಗೊಂಡು ಎತ್ತಿ ಸಮುದ್ರಕ್ಕೆ ಬಿಸಾಕ್ತಾರೆ. ಆ ಕಲ್ಲು ಮುಳುಗೋಗುತ್ತೆ. ರಾಮಚಂದ್ರನಿಗೆ ಆಶ್ಚರ್ಯ ಆಗುತ್ತೆ. ಸೊ ನಾನು ಕಲ್ಲನ್ನು ತೇಲ್ಸೋಕ್ಕಾಗ್ತಾಯಿಲ್ಲ. ಮತ್ತೆ ಇನ್ನೊಂದು ಕಲ್ಲು ತೆಗೆದು ಹಾಕ್ತಾರೆ, ಅದು ಮುಳುಗೋಗುತ್ತೆ. ಏನಿದು ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಹಿಂದೆಯಿಂದ ಹನುಮಂತ ಸೂಕ್ಷ್ಮವಾಗಿ ಬಂದು ರಾಮಚಂದ್ರನ ಪಾದಗಳನ್ನು ಹಿಡ್ಕೋತಾರೆ. ರಾಮಚಂದ್ರ ತಿರುಗಿ ನೋಡ್ತಾರೆ ಹನುಮಂತ ಮೆತ್ತಗೆ ಹೇಳ್ತಾನೆ, ಹೇ ನನ್ನ ಸ್ವಾಮಿಯೇ, ನಿನ್ನ ನಾಮವನ್ನು ಯಾರು ಜಪಿಸುತ್ತಾರೋ ಅವರು ಈ ಸಂಸಾರದ ಸಾಗರದಲ್ಲಿ ಎದ್ದು ತೇಲ್ತಾರೆ. ಅರೆ ಯಾರು ನೀನು ತಿರಸ್ಕಾರ ಮಾಡ್ತೀಯೋ ಅವರಿಗೆ ಯಾವುದೇ ರೀತಿಯ ಆಶ್ರಯ ಆಗಲಿ ರಕ್ಷಣೆ ಆಗಲಿ ಇಲ್ಲ. ಅವರು ಈ ಸಂಸಾರ ಸಾಗರದಲ್ಲಿ ಮುಳುಗೋಗ್ತಾರೆ. ಆದ್ದರಿಂದ ಈ ಕಲ್ಲುಗಳನ್ನು ತೇಲಿಸುವಂತಹ ಅವಕಾಶ ನಮಗೆ ಕೊಡಿ, ದಯವಿಟ್ಟು ಇದನ್ನು ಮುಳುಗಿಸ್ಬೇಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾರೆ. ರಾಮಚಂದ್ರ ಆಯಿತು, ಇದೆಲ್ಲ ಇವರೇ ಮಾಡಲಿ, ಇವರ ಕೆಲಸ ಅಂತ ಹೇಳಿ ಇದನ್ನು ಹೊರಟೋಗ್ತಾರೆ. ಸೊ ಹೀಗೆ ರಾಮನ ನಾಮವನ್ನು ಜಪಿಸೋದ್ರಿಂದ ಎಂತಹ ಕಷ್ಟಗಳಿರಲಿ ಈ ಸಂಸಾರದ ಸಾಗರದಿಂದ ಚಕ್ರದಿಂದ ನಾವು ಮೇಲೇರಬಹುದು ಹಾಗೂ ಸುಖ ಶಾಂತಿ ನೆಮ್ಮದಿಯನ್ನು ಅನುಭವಿಸಬಹುದು. ಹೀಗೆ ಸೇತುವೆ ನಿರ್ಮಾಣ ಮಾಡ್ತಾ ಇದ್ದ ಹಾಗೆ ದಕ್ಷಿಣ ಭಾರತದಲ್ಲಿ ಎಲ್ಲ ಕಲ್ಲುಗಳು ಖಾಲಿಯಾಗ್ಬಿಡುತ್ತೆ, ಬೆಟ್ಟಗಳು ಖಾಲಿಯಾಗ್ಬಿಡುತ್ತೆ. ಹನುಮಂತ ಇನ್ನು ದೊಡ್ಡ ಬೆಟ್ಟ ತರಬೇಕು ಅಂಥೇಳಿ ಹಿಮಾಲಯ ಪರ್ವತದ ಕಡೆ ಹೋಗಿ ಅಲ್ಲೊಂದು ದೊಡ್ಡ ಬೆಟ್ಟವನ್ನು ನೋಡ್ತಾನೆ. ಆ ಬೆಟ್ಟವನ್ನು ಎತ್ತುತ್ತಾನೆ. ಆ ಬೆಟ್ಟ ತುಂಬ ಖುಷಿಯಿಂದ ಕುಣಿದಾಡ್ಲಿಕ್ಕೆ ಶುರು ಮಾಡುತ್ತೆ. ಹನುಮಂತನಿಗೆ ಆಶ್ಚರ್ಯ ಆಗುತ್ತೆ, ಇದು ಎಂತಹ ಬೆಟ್ಟ, ಇದು ಒಂದು ವ್ಯಕ್ತಿತ್ವ, ಇದು ಹರ್ಷ ಪಡ್ತಾ ಇದೆಯಲ್ಲ ಅಂತ. ತನ್ನ ಎತ್ಕೊಂಡು ಬರ್ತಾ ಇದ್ದ ಹಾಗೆ ಈ ಕಡೆ ಸೇತುವೆ ಕಡೆಯಿಂದ ಒಬ್ಬ ವಾನರ ಹಾರ್ಕೊಂಬರ್ತಾನೆ. ಹೇಳ್ತಾರೆ ಹನುಮಂತನಿಗೆ, ಸೇತುವೆ ನಿರ್ಮಾಣ ಪೂರ್ಣಗೊಂಡಿದೆ, ಇನ್ನು ಅಧಿಕವಾಗಿ ಯಾವುದು ಕಲ್ಲುಗಳು ಬೇಕಾಗಿಲ್ಲ ಅಂತ. ಆಯಿತು ಅಂತ ಹೇಳಿ ಹನುಮಂತ ಕೆಳಗಿಳಿದು ಆ ಬೆಟ್ಟನ ಇಳಿಲಿಕ್ಕೆ ನೋಡ್ತಾನೆ. ಇದಕ್ಕಿದ್ದಾಗೆ ಮೇಲಿಂದ ಜೋರಾಗಿ ನೀರು ತಲೆ ಮೇಲೆ ಬೀಳುತ್ತೆ. ಏನೋ ಮಳೆ ಬೀಳ್ತಾ ಇದೆಯೇನೋ ಅಂತ ಯೋಚನೆ ಮಾಡ್ತಾ ಇದ್ದಾಗೆ ಅದು ನೀರು ಬಿಸಿ ಇದೆ. ಮತ್ತು ಮೇಲೆ ತಲೆ ಎತ್ತು ನೋಡಿದಾಗ ಆ ಬೆಟ್ಟ ಅಳ್ತಾ ಇದೆ. ಹನುಮಂತನಿಗೆ ಆಶ್ಚರ್ಯ ಆಗುತ್ತೆ. ಮತ್ತು ಕೇಳ್ತಾನೆ, ಯಾರು ನೀನು ಅಂತ. ಆಗ ಬೆಟ್ಟ ಹೇಳುತ್ತೆ, ನಾನು ಗೋವರ್ಧನ, ಬೆಟ್ಟಗಳ ರಾಜ. ನನಗೆ ತುಂಬ ಖುಷಿ ಆಯಿತು ನಿನ್ನನ್ನು ಎತ್ಕೊಂಡಾಗ, ರಾಮನ ಸೇವೆ ನಾನು ಮಾಡ್ಬೋದು ಅಂತ. ಆದರೆ ಈಗ ನನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದೆಯಾ, ನನಗೆ ಅವಕಾಶ ಇಲ್ಲ ರಾಮಚಂದ್ರನ ಸೇವೆ ಮಾಡಲಿಕ್ಕೆ, ದಯವಿಟ್ಟು ನನಗೂ ಅವಕಾಶ ಕೊಡಿ, ರಾಮಚಂದ್ರನ ಕೇಳ್ಕೊಳ್ಳಿ ನನಗೂ ಅವಕಾಶ ಕೊಡಲಿಕ್ಕೆ ಅಂತ. ಹನುಮಂತ ಹೇಳ್ತಾನೆ, ಈಗ ಆದೇಶ ಬಂದಿದೆ, ನಾನು ತಿರಸ್ಕಾರ ಮಾಡಲಿಕ್ಕಾಗಲ್ಲ, ಅದೇನು ಹೇಳಿರೋ ಕಾರಣ ನಾನು ಹೋಗಿ ರಾಮಚಂದ್ರನ ಕೇಳ್ತೀನಿ ಅಂತ. ಹಾಗೆಯೇ ಹನುಮಂತ ಹಾರ್ಕೊಂಬರ್ತಾನೆ ಹಾಗೂ ರಾಮಚಂದ್ರನ ಬಳಿಗೆ ಹೋಗಿ ಈ ವಿಶೇಷವಾದಂತಹ ಬೆಟ್ಟ ಗೋವರ್ಧನ ಬಗ್ಗೆ ತಿಳಿಸ್ತಾನೆ. ಸೇವೆ ಮಾಡಬೇಕು, ಅವಕಾಶ ಕೊಡಿ ಅಂತ. ಈಗ ರಾಮಚಂದ್ರ ಹೇಳ್ತಾನೆ, ಹನುಮಂತ ಚಿಂತನೆ ಮಾಡಬೇಡ, ಈ ಅವತಾರದಲ್ಲಿ ಅದಕ್ಕೆ ಅವಕಾಶ ಸಿಗದೇ ಇರ್ಬೋದು, ಆದರೆ ಮುಂದಿನ ಯುಗದಲ್ಲಿ, ದ್ವಾಪರ ಯುಗದಲ್ಲಿ ನಾನು ಕೃಷ್ಣನಾಗಿ ಪ್ರಕಟವಾದಾಗ ನಾನು ನನ್ನ ಬಾಲ್ಯ ಜೀವನ ಎಲ್ಲವೂ ಕೂಡ ಆ ಗೋವರ್ಧನ ಪರ್ವತ ಸುತ್ತನೇ ಕಳೀತೀನಿ ಹಾಗೂ 1 ವಾರ ತನಕ ಆ ಪರ್ವತವನ್ನು ನನ್ನ ಎಡಗೈಲಿ ಎತ್ತಿ ಇಟ್ಕೋತೀನಿ ಅಂತ ಹೇಳಿ ಆಶ್ವಾಸನೆ ಕೊಡ್ತಾನೆ. ಅದೇ ಗೋವರ್ಧನ ಪರ್ವತವನ್ನು ಶ್ರೀಕೃಷ್ಣ ಪರಮಾತ್ಮ 7 ದಿವಸಗಳು ಎತ್ತಿ ಹಿಡಿತಾನೆ. ಹೀಗೆ ಸೇವೆ ಮಾಡುವಂತಹ ಭಾವನೆ ಇದ್ದರೆ ಭಗವಂತ ಯಾವುದೋ ರೀತಿಯಲ್ಲಿ ಆ ಸೇವೆಯನ್ನು ಸ್ವೀಕರಿಸ್ತಾನೆ. ಹರೇ ಕೃಷ್ಣ.